Rangayana was started by Government of Karnataka in the year 1989. It was the brainchild of B.V. Karan and he was appointed as the first director. Rangayana offers courses in stagecraft preparation and presentation of plays in Karnataka. Rangayana is the only government-sponsored repertory in the country. ನನ್ನ ಹೆಸರು ಭಾಗೀರಥಿ ಕದಂ. ನಾನು ಈಗ ಸದ್ಯಕ್ಕೆ ಮೈಸೂರು ರಂಗಾಯಣದ ನಿರ್ದೇಶಕಿಯಾಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ. ಈ ಮೊದಲು ಎಲ್ಲಿದ್ದೆ ಏನಿದ್ದೆ ಅಂತ ಹೇಳಬೇಕಂತಂದರೆ, ನಾನು ಅಸ್ಸಾಮಿನಲ್ಲಿ ನನ್ನ ಗಂಡ ಬಾರು ಇಸ್ಲಾಂ ಜೊತೆ ನಮ್ಮದೇ ಆದ ಒಂದು ತಂಡವನ್ನು ಕಟ್ಕೊಂಡು ಸೀಗಲ್ ಅಂತ ಹೆಸರು ಕೊಟ್ಟು ಆ ತಂಡದಲ್ಲಿ ಸುಮಾರು 27 ವರ್ಷಗಳಿಂದ ನಿರಂತರವಾಗಿ ಅಸ್ಸಾಂ ರಾಜ್ಯದಲ್ಲಿ ನಾವು ರಂಗಭೂಮಿಯನ್ನು ಮಾಡ್ತಾಯಿದ್ವಿ. ಇದು B.V. ಕಾರಂತರು ಬಂದಿದ್ದನ್ನು ಆರಂಭ ಮಾಡಿದರು. ಆನಂತರದ ಎಲ್ಲ ಡೈರೆಕ್ಟ್ಸ್ಗಳು ಇದನ್ನು ರಂಗಾಯಣವನ್ನು ಮುಂದೋಗಲಿಕ್ಕೆ ಯೋಜನೆಗಳನ್ನ ಹಾಕ್ಕೊಂಡು ಭಾಳಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದಲ್ಲದೆ ಈಗ ರಂಗಾಯಣಕ್ಕೆ ಸರ್ಕಾರದಿಂದ ಶುರು ಆದಾಗಲಿಂದ ಸ್ಟೈಫಂಡ್ಗಳನ್ನ ಕೊಡೋದಾಗಲಿ, ನಂತರ ಅವ್ರನ್ನ ಪರ್ಮನೆಂಟ್ ಮಾಡಿ ಸಂಬಳ ಕೊಡೋದಾಗಲಿ, ಒಂದು ಆಫೀಸ್ ಸೃಷ್ಟಿಯಾಗಿದ್ದಾಗಲಿ, ಇದು ನಾಟಕಕ್ಕೋಸ್ಕರ ಆಗಿರುವಂತಹ ಆಫೀಸೇ ವಿನಃ ಗೌರ್ಮೆಂಟಿನ ಆಫೀಸ್ಗೋಸ್ಕರ ನಾಟಕ ಮಾಡ್ತಾ ಇಲ್ಲ. ಮೈಸೂರಲ್ಲಿ ಹೆಚ್ಚು ಸಾಮಾನ್ಯವಾಗಿ ಮೈಸೂರಲ್ಲಿ ಸಂಡೇ ಕಾರ್ಯಕ್ರಮಗಳಿರುತ್ತೆ. ಸಂಡೇ ಅಂದರೆ ಪ್ರತಿ ಸಂಡೇ 6:30 ಇಲ್ಲಿ ಒಂದಲ್ಲ ಒಂದು ನಾಟಕದ ಪ್ರದರ್ಶನ ಇದ್ದೇ ಇರುತ್ತೆ. ನಾಟಕಗಳನ್ನ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಹೊರಗಡೆ ಸಹ ಹೋಗ್ಬಿಟ್ಟು ನಾಟಕಗಳ ಪ್ರದರ್ಶನನ ಕೊಡ್ತಾ ಇರ್ತೀವಿ. ಒಂದು ನಾವಾಗೆ ಹಾಕ್ಕೊಂಡಿರ್ತೀವಿ, ಕೆಲವು ಕಡೆ ಎಲ್ಲಿ ರಂಗಭೂಮಿ ಹೆಚ್ಚು ಬೆಳೀತಾ ಇಲ್ವೋ ಅಲ್ಲಿ ನಾವಾಗೆ ಪ್ರದರ್ಶನಗಳನ್ನ ಹಾಕ್ಕೊಂಡಿರ್ತೀವಿ. ಮತ್ತೊಂದು ನಮಗೆ ಕರೀತಾರೆ, ಇನ್ವೈಟ್ ಮಾಡ್ತಾರೆ. ಹಾಗಾಗಿ ಯಾರು ನಮ್ಮನ್ನು ಕರೀತಾರೋ ಅಲ್ಲಿಗೆ ಹೋಗಿ ನಾವು ಶೋಗಳನ್ನ ಕೊಡ್ತೀವಿ. ಅದೆರಡು ಇರುತ್ತೆ. ಅದು ಮುಖ್ಯವಾದ ರಂಗಾಯಣದ ರೆಪರ್ಟರಿಯ ಕೆಲಸ. ಅದಲ್ಲದೆ ಇಲ್ಲಿ ಮಿನಿ ರೆಪರ್ಟರಿ ಅಂತ ಬಂದಿದೆ. ಮಿನಿ ರೆಪರ್ಟರಿ ಅಂದರೆ ರಂಗ ಶಿಕ್ಷಣ ಕೇಂದ್ರ ಅಂತ ಬಂದಿದೆ. ಅದು 1 ವರ್ಷದ ಟ್ರೈನಿಂಗನ್ನು ಕೊಡ್ತೀವಿ, ಡಿಪ್ಲೊಮಾ ಟ್ರೈನಿಂಗ್. ಇಡೀ 1 ವರ್ಷ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಟ್ರೈನಿಂಗನ್ನು ಕೊಟ್ಟು ಅದು ಎಕ್ಸಾಮ್ ಬರೆದು ಅವರ ಎಕ್ಸಾಮ್ನಲ್ಲಿ ಪಾಸಾದ ನಂತರ ಅವರನ್ನು ನಾವು ಈ ಮಿನಿ ರೆಪರ್ಟರಿಗೆ ಅಂತ ಸೆಲೆಕ್ಟ್ ಮಾಡ್ತೀವಿ. ಅಲ್ಲಿ ಮಕ್ಕಳಿಗೋಸ್ಕರವಾಗಿ ಕೆಲವು ನಾಟಕಗಳನ್ನ ತಯಾರಿ ಮಾಡಿಕೊಂಡು ಯುವಕ-ಯುವತಿಯರು, ನಿಮಗೆ ಚಿಕ್ಕ ವಯಸ್ಸಿನ ಯುವಕ-ಯುವತಿಯರು ಇರ್ತಾರೆ. ಅವರು ಈ ಒಂದು ರಂಗಾಯಣದಲ್ಲಿ ಕೆಲವು ನಾಟಕಗಳನ್ನ ಕಲಿತು ಅದನ್ನು ಹೊರಗಡೆ ಹೋಗಿ ಪ್ರದರ್ಶನ ಮಾಡ್ತಾರೆ. ಅದನ್ನು ಮುಖ್ಯವಾಗಿ ಮಕ್ಕಳ ರಂಗಭೂಮಿಗೋಸ್ಕರ ಬಳಸ್ಕೋಬೇಕು, ಥಿಯೇಟ್ರ್ ಇನ್ ಎಜುಕೇಷನ್ ಸಿಸ್ಟಮಲ್ಲಿ ಮಾಡಬೇಕು ಅನ್ನೋದು ನನ್ನ ಇಚ್ಛೆ ಇದೆ. ಮೊದಲು ಸಹ ಆಗಿದ್ದು, ಈಗಲೂ ಸಹ ಅದು ಮತ್ತೆ ರಿಪೀಟ್ ಆಗಿ ಆ ರೀತಿ ಸ್ಕೂಲ್ಗಳಿಗೆ ಹೋಗಿ ನಾಟಕ ಮಾಡೋದು, ಅಥವಾ ಸ್ಕೂಲ್ನವ್ರು ಬಂದು ಇಲ್ಲ. ಕಾನ್ವೆಂಟ್ ಅರವಿಂದ ನಗರದಿಂದ ಬಂದಿರೋದು. ನಿನ್ನೆ ನಮ್ಗೆ ಈ ಥರ ವಿಷಯ ತಿಳಿದಾಗ ತುಂಬ ಖುಷಿ ಆಯಿತು. ಡ್ರಾಮಾ ನೋಡಬೇಕು ಅಂದಾಗ ಅದು ಮಕ್ಕಳಿಗಿಂತ ದೊಡ್ಡವ್ರಿಗೆ ತುಂಬ ಪಾಠ ಕಲಿಸೋ ಥರ ಇದೆ. ತುಂಬ ಚೆನ್ನಾಗಿದೆ ಡ್ರಾಮಾ. ನಮ್ಮ ಮಕ್ಕಳು ಎಂಜಾಯ್ ಮಾಡೋದಕ್ಕೆ ನಾವು ಎಂಜಾಯ್ ಮಾಡ್ತೀವಿ. Children from different schools come and witness the plays during weekends with lot of joy and enthusiasm. ಇಲ್ಲಿ ಕಾರಂತರು B.V. ಕಾರಂತರು ಇಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದು. ಅವ್ರ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಮಾತು ಹಾಡಾಗಬೇಕು, ಹಾಡು ಮಾತಾಗಬೇಕು. ಸೊ ಈ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ವರ್ಕೌಟ್ ಮಾಡ್ತೀನಿ. ಅಂದರೆ ಧ್ವನಿ ವಿನ್ಯಾಸಗಳು ಯಾವ ಥರ ಹೋಗುತ್ತೆ ಅಂದರೆ, ರೆಗ್ಯುಲರ್ ಈ ಖಾಲಿ ಡಬ್ಬ, ಸೊ ಈ ಥರದಿಂದ ಸೌಂಡ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅದು ಸೀನ್ಗೆ ಎಷ್ಟು ಮಟ್ಟಿಗೆ ಆಪ್ಟ್ ಆಗ್ತವೆ. ಇಲ್ಲಿ ಎಕ್ಸ್ಪೆರಿಮೆಂಟಲ್ ನಡೀತಾ ಇರುತ್ತೆ ಯಾವಾಗಲೂ. ಸೊ ಆ ಥರದೊಂದು ಪ್ರೊಸೆಸ್ ಇದೆ. The background music, song lyrics, stage lightings, etc. is made, composed and controlled by artists and students there. Rangayana consists of professional repertory company, a theatre training institute called Bharatiya Ranga Shikshana Kendra, and a documentation and research center called Sriranga Rangamandira and Samshodaya Kendra. It provides vocational training for teachers, activists, and amateur theatre personalities. It also offers a 1-year diploma course in theatre.
ಅದಕ್ಕೆ ಚೌಕಟ್ಟುಗಳಿಲ್ಲ. ಚೌಕಟ್ಟುಗಳನ್ನ ನಾವು ಹಾಕೊಂಡ್ರೆ ಮಾತ್ರ ಸಿಗ್ತದೆ ಹೊರತು ಸಂಗೀತದಲ್ಲೂ ಕೂಡ ಶಾಸ್ತ್ರೀಯ ಸಂಗೀತದಲ್ಲಿ ಒಂದು ರಾಗದಲ್ಲಿ ಹಿಂಗೇನೆ ಹಾಡು ಹೇಳಬೇಕು, ಅದೇ ರಾಗದಲ್ಲಿ. ಇಲ್ಲಿ ನಾವು ಒಂದೇ ರಾಗದಲ್ಲಿ 4 ರಾಗಗಳನ್ನ ಕಂಬೈನ್ ಮಾಡ್ತೀವಿ ಥಿಯೇಟರ್ ಮ್ಯೂಸಿಕಲ್ಲಿ. ಸೊ ಈ ಥರದ ಒಂದು ಬೆಳವಣಿಗೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. Students or artists in Rangayana practice every single day until they are completely satisfied, no matter wherever, whatever the situation is. ಒಂದು ವರ್ಷ ಡಿಪ್ಲೊಮಾ ಕೋರ್ಸ್ ಮುಗಿಸಿದ್ದೀವಿ. ಇದು 2ನೇ ವರ್ಷ ತಿರುಗಾಟ, ಸಂಚಾರ ಜಗತ್ತಲ್ಲ ತಿರುಗಾಟಕ್ಕೆ ಹೋಗಿದ್ದೀವಿ. ಹೋದ ವರ್ಷ ನಮಗೆ ಒಂದು ಥಿಯೇಟರ್ ಏನು ಬೇಕು ಮುಖ್ಯವಾಗಿ ಅದನ್ನು ಬೇಸ್ ಹೇಳ್ಕೊಡ್ತಾರೆ. ಫಸ್ಟ್ ಒಂದು ವರ್ಷ ಡಿಪ್ಲೊಮಾ ನಮಗೆ ಅಲ್ಲೆಲ್ಲ ಸ್ವಲ್ಪ ಕಲಿತಾದ್ಮೇಲೆ 2ನೇ ವರ್ಷಕ್ಕೆ ಇದನ್ನು ಒಂಥರ ಕಲಿಕೆನೇ, ಇದನ್ನು ಒಂಥರ ಕಲಿಕೆನೆ 2ನೇ ವರ್ಷ. ನಾನು ಚಿಕ್ಕ ವಯಸ್ಸಿಂದ ಡ್ಯಾನ್ಸು ಮತ್ತು ಬೇರೆ ಥರ ಆ್ಯಕ್ಟಿವಿಟೀಸಲ್ಲೆಲ್ಲ ಇದ್ದೆ. ನನಗೆ ನಾಟಕನೇ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾಟಕ ಮಾಡ್ತಾರೆ ಅಥವಾ ಹೆಂಗೆ ಮಾಡಬೇಕು ಅನ್ನೋ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸುಮ್ಮನೆ ಸೀರಿಯಲ್ಗೆ ಅಥವಾ ಆ್ಯಂಕರಿಂಗ್ ಮೇಲೆ ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು. ಸರಿ ಹೆಂಗೋ ಅನ್ಎಕ್ಸ್ಪೆಕ್ಟೆಡಾಗಿ ನಾನು ರಂಗಾಯಣಕ್ಕೆ ಬಂದಿದ್ದು. ಆಮೇಲೆ ನನಗೆ ಇಲ್ಲಿ ವರ್ಕ್ ಮತ್ತು ಇಲ್ಲಿ ಕೆಲಸಗಳು ಮತ್ತು ಇಲ್ಲಿ ಎಲ್ಲದರಲ್ಲೂ ಭಾಗವಹಿಸ್ತಾ ನನಗೆ ನಾನೇನು ಅಂದ್ಕೊಂಡಿದ್ದೆ ಸೀರಿಯಲ್ ಮಾಡಬೇಕು ಅಥವಾ ದೊಡ್ಡ ಅಲ್ಲಿ ಆರ್ಟಿಸ್ಟಾಗಿ ಹೆಂಗೆ ಅನ್ಕೋಬೇಕು ಅಂದ್ಕೊಂಡು ಅದೆಲ್ಲ ಸುಳ್ಳು. ನಾನು ಇಲ್ಲಿ ಇವಾಗ ಬದುಕ್ತಾ ಇರೋದೇ ನಿಜ ಅಂತ ಅಂದ್ಕೊಂಡು ನನ್ನ ನಾಟಕದಲ್ಲೇ 5 ವರ್ಷದಿಂದ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನನಗೆ ಮನಸ್ಫೂರ್ತಿಯಾಗಿ ನನಗೆ ತುಂಬ ಇಷ್ಟ ಇದೆ. Not only the stage performance but also the backstage preparations is taught to the growing artists here. They will have their own costume designers, makeup artists who are all multi-role experts. Ready? 1, 2, 3, start. Every weekends, the theatre will have a show. People buy or book tickets for the show just like a movie show. Theatre lights turns up, action starts. The plays are no less than a movie show. People enjoy watching the artists performing live. We can find all age group of people coming here to witness the theatre dramas. Every skit will have different theme, concept and message. ದೊಡ್ಡ ವ್ಯಕ್ತಿ ಆಗ್ಬೇಕು, ದೊಡ್ಡ ಸಾಧನೆ ಮಾಡಬೇಕು ಅಂತ ಆಸೆ ಪಟ್ಟೆ. ಆದ್ರೆ ಹೀಗಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ.